ಲ್ಯಾಂಡ್ ಲಾರ್ಡ್ ಇದು ಜಡೇಶ್ ಕೆ ಹಂಪಿ ಅವರು ಬರೆದು ನಿರ್ದೇಶನ ಮಾಡಿರುವಂತಹ ಸಿನಿಮಾ. ಅಂಡ್ ಈ ಸಿನಿಮಾದ ಮೇನ್ ಲೀಡ್ ಅಲ್ಲಿ ದುನಿಯಾ ವಿಜಯ್ ಅವರು, ರಚಿತಾ ರಾಮ್ ಅವರು ಅಂಡ್ ರಾಜ್ ಬಿ ಶೆಟ್ಟಿ ಅವರು ಕಾಣಿಸ್ಕೊಂಡಿದ್ದಾರೆ. ಜಡೇಶ್ ಕೆ ಹಂಪಿ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಷಯ ಗೊತ್ತಾದ್ಮೇಲೆ ಈ ಸಿನಿಮಾ ಮೇಲೆ ನನಗೆ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಅದನ್ನ ತುಂಬಾ ಸಲ ತುಂಬಾ ವಿಡಿಯೋಗಳಲ್ಲಿ ಮೆನ್ಷನ್ ಮಾಡಿ ಹೇಳಿದೀನಿ. ಸೊ ಯಾವಾಗ ಈ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಯ್ತು, ಇದ್ದಂತ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿನೇ ಆಯ್ತು. ನಿನ್ನೆ ಈ ಸಿನಿಮಾದ ಟ್ರೇಲರ್ ನ ಬಿಡುಗಡೆ ಮಾಡಿದ್ದಾರೆ. ಟು ಬಿ ಹಾನೆಸ್ಟ್ ಹೇಳ್ಬೇಕು ಅಂದ್ರೆ ಇದ್ದಂತ ಎಕ್ಸ್ಪೆಕ್ಟೇಷನ್ಸ್ ವರ್ತ್ ಅನ್ನೋ ಒಂದು ಫೀಲ್ ಕೊಡ್ತು ಟ್ರೇಲರ್ ನೋಡಿದ್ಮೇಲೆ. ನನ್ಗೆ ಟ್ರೇಲರ್ ತುಂಬಾನೇ ಇಷ್ಟ ಆಯ್ತು. ಇನ್ನು ಟ್ರೇಲರ್ ನಲ್ಲಿ ಏನೇನೆಲ್ಲ ಇದೆ ಅಂತ ಮಾತಾಡೋದಾದ್ರೆ ಅದಕ್ಕೂ ಮುಂಚೆ ನಾನು ಹೇಳೋ ಕೆಲವೊಂದಷ್ಟು ವಿಷಯಗಳಿಂದ ಮೂವಿ ಸ್ಪಾಯ್ಲರ್ ಆಗುತ್ತೆ ಅಥವಾ ವಿವಿಂಗ್ ಎಕ್ಸ್ಪೀರಿಯನ್ಸ್ ಹಾಳಾಗುತ್ತೆ ಅನ್ನೋದು ನಿಮ್ ತಲೆಯಲ್ಲಿದ್ರೆ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ, ಪರವಾಗಿಲ್ಲ ಅನ್ನೋರು ಮಾತ್ರ ವಿಡಿಯೋನ ಕಂಟಿನ್ಯೂ ಮಾಡಿ. ಇನ್ನು ಟ್ರೇಲರ್ ನಲ್ಲಿ ಏನೇನೆಲ್ಲ ಇದೆ ಅಂತ ಹೇಳೋದಾದ್ರೆ ಇದು ಸುಮಾರು ವರ್ಷಗಳ ಹಿಂದೆ ಗ್ರಾಮೀಣ ಪ್ರದೇಶಗಳಲ್ಲಿ ನಡೆಯುವಂತ ಕತೆ. ಸೊ ಅಲ್ಲಿ ಅವಾಗ ಇದ್ದಂತಹ ಅಸಮಾನತೆ, ಭೇದ ಭಾವ, ಮೇಲು ಕೀಳು, ಸೊ ಇದರಿಂದ ಅಲ್ಲಿದ್ದಂತಹ ಜನಗಳಿಗೆ ಯಾವ ರೀತಿ ತೊಂದರೆ ಆಗ್ತಾ ಇತ್ತು ಅನ್ನೋದನ್ನ ತೋರಿಸಿದ್ದಾರೆ. ಸೊ ಅವ್ರು ಬೆಳೆದಂತ ಬೆಳೆಗೆ ಕಾಸು ಸಿಗ್ತಾ ಇಲ್ಲ, ಅನ್ಯಾಯ ಆದವರಿಗೆ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ನ್ಯಾಯ ಸಿಗ್ತಾ ಇಲ್ಲ. ಯಾಕೆಂದ್ರೆ ಆ ಊರಿನ ದೊಡ್ಡ ಮನುಷ್ಯ ಪೊಲೀಸ್ ಸ್ಟೇಷನ್ ಕೂಡ ತನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದ್ದಾನೆ. ಆ ಊರಿನ ದೊಡ್ಡ ಮನುಷ್ಯನ ದರ್ಬಾರ್ ಯಾವ ಮಟ್ಟಕ್ಕಿದೆ ಅನ್ನೋದಾದ್ರೆ ಈ ಒಂದು ಸೀನ್ ಅಂದ್ರೆ ಚಪ್ಪಲಿಗೆ ಪೂಜೆ ಮಾಡೋ ಸೀನ್ ಇದೆಯಲ್ಲ, ಸೊ ಈ ಒಂದು ಸೀನ್ ನೋಡಿದ್ರೆ ಗೊತ್ತಾಗುತ್ತೆ ಅಸಮಾನತೆ ಅನ್ನೋದು ಯಾವ ಮಟ್ಟಕ್ಕಿತ್ತು, ಆ ಊರಲ್ಲಿ ಇರ್ತಕ್ಕಂಥ ದೊಡ್ಡ ಮನ್ಸನ್ ದರ್ಬಾರ್ ಯಾವ ಮಟ್ಟಕ್ಕಿತ್ತು ಅನ್ನೋದನ್ನ ಇದು ತುಂಬಾ ಚೆನ್ನಾಗಿ ಹೈಲೈಟ್ ಮಾಡುತ್ತೆ. ಸೊ ಹೀಗಿರ್ಬೇಕಾದ್ರೆ ಅದೇ ಊರಲ್ಲಿ ಇದ್ದಂತಹ ನಮ್ಮ ನಾಯಕ ನಟನಿಗೆ ಯಾವುದೋ ಒಂದು ರೀತಿಯಲ್ಲಿ ಸಮಸ್ಯೆ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಅನ್ಯಾಯ ಆದಾಗ ನ್ಯಾಯ ಕೇಳ್ಕೊಂಡು ಹೋಗ್ತಾನೆ. ಕೈ ಕಟ್ಟಿನೂ ಕೂಡ ನ್ಯಾಯ ಕೇಳ್ತಾನೆ. ಅದನ್ನ ನಾವಿಲ್ಲಿ ನೋಡ್ಬೋದು, ಉಪವಾಸ ಸತ್ಯಾಗ್ರಹ ಅಂತ. ಸೊ ಈ ರೀತಿ ಹೋದಾಗ ನ್ಯಾಯ ಸಿಗಲ್ಲ. ಯಾವಾಗ ಕೈ ಕಟ್ಟಿ ನ್ಯಾಯ ಕೇಳಿದಾಗ ನ್ಯಾಯ ಸಿಗಲ್ವೋ ಆಗ ಕೈಗೆ ಆಯುಧ ಇಟ್ಕೊಂಡು ನ್ಯಾಯನ ಕೇಳ್ತಾನೆ. ಸೊ ಅವಾಗ ನ್ಯಾಯ ಸಿಗ್ಲೇಬೇಕು, ಯಾಕೆಂದ್ರೆ ಕೈಲಿ ಇರೋದು ಆಯುಧ. ಸೊ ಈ ರೀತಿಯಾಗಿ ಒಂದು ಕ್ರಾಂತಿನೇ ಉಟ್ಕೊಳ್ಳುತ್ತೆ. ನನಗೆ ಓವರ್ ಆಲ್ ಟ್ರೇಲರ್ ನೋಡಿದಾಗ ಈ ಒಂದು ಸೀನ್ ಅಂದ್ರೆ ಉಮಾಶ್ರೀ ಮೇಡಮ್ ಅವರ ಈ ಒಂದು ಸೀನ್ ತುಂಬಾ ಇಷ್ಟ ಆಯ್ತು. ಒಂದ್ ಸೆಕೆಂಡ್ ನನಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂವಿ ನೆನಪಾಯ್ತು. ಏನ್ ಎನರ್ಜಿಲಿ ಪ್ರೆಸೆಂಟ್ ಮಾಡಿದ್ದಾರೆ ಗುರು, ಸೂಪರ್ ಅಂತ ಹೇಳ್ತೀನಿ. ಸೊ ಅದನ್ನ ಬಿಟ್ರೆ ರಾಜ್ ಬಿ ಶೆಟ್ಟಿ ಅವ್ರನ್ನ ತೋರಿಸಿರೋ ರೀತಿ ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಈ ರೀತಿ ಪಾತ್ರದಲ್ಲಿ ಅವ್ರನ್ನ ಯಾವತ್ತೂ ನೋಡಿರ್ಲಿಲ್ಲ. ತುಂಬಾ ಚೆನ್ನಾಗಿ ಕಾಣ್ತಾರೆ ಈ ರೀತಿ ಪಾತ್ರದಲ್ಲಿ. ಹಾನೆಸ್ಟ್ಲಿ ಹೇಳ್ಬೇಕು ಅಂದ್ರೆ ಮೊದಲಿಗೆ ಅವ್ರ ವಾಯ್ಸ್ ಅವ್ರದೇ ಅಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಮೇ ಬಿ ಕಿಶೋರ್ ಸರ್ದ್ ಇರ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಆ ತರ ಡೈಲಾಗ್ ಡೆಲಿವರಿ ಆ ಗತ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡೋದಾದ್ರೆ ಇಟ್ಸ್ ಟೂ ಗುಡ್, ತುಂಬಾ ಚೆನ್ನಾಗಿದೆ. ಅದ್ರ ಬಗ್ಗೆ ಇನ್ನೊಂದು ಮಾತಾಡೋ ಹಾಗಿಲ್ಲ. ಬಿಟ್ಟಿರುವಂತಹ ಸಾಂಗ್ಗಳು ಕೂಡ ತುಂಬಾ ಚೆನ್ನಾಗಿದ್ವು. ಪರ್ಸನಲಿ ನನಗೆ ಆ ನಿಂಗವ್ವ ನಿಂಗವ್ವ ಸಾಂಗ್ ಇದೆಯಲ್ಲ, ಅದ್ರ ಲಿರಿಕ್ಸ್ ಆಗಿರ್ಬೋದು ಅಥವಾ ಕೊರಿಯೋಗ್ರಫಿ ಆಗಿರ್ಬೋದು ತುಂಬಾ ಇಷ್ಟ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟನ್ನ ಬಿಟ್ರೆ ಟ್ರೇಲರ್ ನಲ್ಲಿ ಇದ್ದಂತಹ ಡೈಲಾಗ್ಸ್ ಅಲ್ಲಿ 90% ಡೈಲಾಗ್ಸ್ ಗಳು ನಂಗೆ ತುಂಬಾ ಇಷ್ಟ ಆದ್ವು. ಅದ್ರಲ್ಲೂ ನಾನು ಫೇಲ್ ಆಗಿರ್ಬೋದು ಬಟ್ ಫೀಲ್ ಆಗೋ ತರ ಮುತ್ ಕೊಡಕ್ ನನಗೆ ಬರುತ್ತೆ ಅನ್ನೋದಾಗಿರ್ಬೋದು, ಅಥವಾ ಆ ಅಸಮಾನತೆನ ಹೈಲೈಟ್ ಮಾಡೋದಕ್ಕೋಸ್ಕರ ಬರ್ದಿರ್ತಕ್ಕಂತ ಆ ಒಂದು ಡೈಲಾಗ್ ಅಂದ್ರೆ 5 ಬೆರಳು ಒಂದೇ ಸಮ ಇಲ್ಲ, ಹೆಬ್ಬೆರಳು ಮಧ್ಯದ ಬೆರಳು ಅಷ್ಟು ಸಮ ಬರ್ಬೇಕು ಅಂತ ಅನ್ಕೊಂಡ್ರೆ ಆ ಒಂದು ಹೆಬ್ಬೆರಳು ನನಗೆ ಬೇಕು ಅಂತ ಅವ್ರು ಹೇಳೋ ಡೈಲಾಗ್ ಅಸಮಾನತೆನ ಹೈಲೈಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಈ ಲೈನ್ಸ್ ತುಂಬಾ ಇಷ್ಟ ಆಯ್ತು ನನ್ಗಿದು. ಸೊ ಡೈಲಾಗ್ಸ್ ಬರ್ದವ್ರಿಗೆ ಒಂದು ಕ್ರೆಡಿಟ್ ಹೋಗ್ಲೇಬೇಕು. ಸೊ ಇಷ್ಟು ಟ್ರೇಲರ್ ನ ನೋಡಿ ನನ್ಗನ್ಸಿದ್ದು. ನೀವು ಆಲ್ರೆಡಿ ಟ್ರೇಲರ್ ನ ನೋಡಿದ್ರೆ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಅಂಡ್ ಇನ್ನು ಯಾರು ಟ್ರೇಲರ್ ನ ನೋಡಿಲ್ಲ ಯೂಟ್ಯೂಬ್ ನಲ್ಲಿ ಅವೈಲೇಬಲ್ ಇದೆ, ಹೋಗಿ ನೋಡಿ. ಅಂಡ್ ಈ ಸಿನಿಮಾ ಜನವರಿ 23ರಂದು ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾನ ಬರೆದು ನಿರ್ದೇಶನ ಮಾಡ್ತಾ ಇರೋದು ಜಡೇಶ್ ಕೆ ಹಂಪಿ ಅವರು. ಅಂಡ್ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ.